ತಿರುಪ್ಪಾವೈನ 20ನೇ ಪದ್ಯ. 33 ಅಮರರ್ಕು ಮುನ್ಷನ್ರು ಕಪ್ಪಂ ತವಿರ್ಕು ಕಲಿಯೇ ತುಳಳಾಯ್ ಶೆಪ್ಪಂ ಉடையாய் ತಿರುಳೊಡೆಯಾಯ್ ಶೆಟ್ಟಾರ್ಕು வெப்பம் கொடுக்கும் விமலாய் துளிழலாய் செப்பென்ன மென்முலை சென்வாய் சிறுமுர்கள் நெப்பின்னே நங்காய் திருவே துளுழலாய் உக்கமம் தட்டுளும் தன்னுடை மணானனை இப்போதே என்னும் ನೀರಾಟೇಳೋ ರೆಂಭಾವಾಯ್. ತಿರುಪ್ಪಾವೈನ 20ನೇ ಪದ್ಯದಲ್ಲಿ ಗೋಪಿಕನ್ಯರು ಶ್ರೀಕೃಷ್ಣನನ್ನು ಮತ್ತು ನೆಪ್ಪಿನ್ನೆಯನ್ನು ತಮ್ಮೊಡನೆ ಸ್ನಾನ ಮಾಡಲು ಬರಬೇಕೆಂದು ಪ್ರಾರ್ಥಿಸಿ ಕರೆಯುವ ಪದ್ಯ. ಹಾಗೆ 30 ಪದ್ಯಗಳ ತಿರುಪ್ಪಾವೈಯಲ್ಲಿ 10 ಅಂದರೆ 2 ಹಂತವನ್ನು ನಾವು ದಾಟಿದ್ದೀವಿ. ಈ 20ನೇ ಪದ್ಯದ ತಾತ್ಪರ್ಯದಲ್ಲಿ 33 ಪಂಗಡಗಳ ದೇವತೆಗಳನ್ನು, ಕಷ್ಟಗಳು ಅವರನ್ನು ಸಮೀಪಿಸುವುದಕ್ಕೆ ಮೊದಲೇ ಕೃಷ್ಣನೇ ಬಂದು ಅವರನ್ನು ಎಲ್ಲ ಕಷ್ಟಗಳಿಂದ ಪಾರು ಮಾಡ್ತಾನೆ ಅಂತ, ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣೆಗಳನ್ನು ನೆರವೇರಿಸುವ ಸಾಮರ್ಥ್ಯವುಳ್ಳವನೇ, ನಿನ್ನ ಭಕ್ತರು ದ್ರೋಹಿಗಳಿಗೆ ಭಯವೆಂಬ ಜ್ವರವನ್ನು ಕಲ್ಪಿಸುವಂಥ ಪರಿಶುದ್ಧನಾದ ಕೃಷ್ಣನೇ ಎಚ್ಚರಗೊಳ್ಳು. ಮೃದುವಾದ ಮತ್ತು ಬಂಗಾರದ ಕುಂಭಗಳಂತಹ ಸ್ತನಗಳನ್ನು, ಹವಳದಂತೆ ಕೆಂದುಟಿಯನ್ನು, ಸೂಕ್ಷ್ಮವಾದ ಮಧ್ಯಪ್ರದೇಶವನ್ನು ಉಳ್ಳ ನೆಪ್ಪಿನ್ನೇ ದೇವಿಯೇ, ಲಕ್ಷ್ಮಿಯಂತೆ ಬೆಳಗುತ್ತಾ ಪರಿಪೂರ್ಣಲಾದ ತರುಣಿಯೇ ಎಚ್ಚರಗೊಳ್ಳು. ನಮಗೆ ವ್ರತಾನುಷ್ಠಾನಕ್ಕೆ ಬೇಕಾದ ಕನ್ನಡಿಯನ್ನು, ಚಾಮರವನ್ನು ನಮಗೆ ಕೊಟ್ಟು ಕೃಷ್ಣನನ್ನು ನಮ್ಮೊಡನೆ ಒಯ್ದು ನಮ್ಮನ್ನು ಈಗಲೇ ಸ್ನಾನ ಮಾಡಿಸು ಅನ್ನೋ ಅರ್ಥದಲ್ಲಿ ಸಹ ಈ ಪದ್ಯ ಇದೆ. ಚೈತನ್ಯದಲ್ಲಿ ಅಜ್ಞಾನವೂ ಬಂದು ಕವಿದುಕೊಳ್ಳದಂತೆ ಅವರನ್ನು ಕಾಪಾಡಬಲ್ಲ ಭಗವಂತನು ತನ್ನ ಭಕ್ತರ ವಿರೋಧಿಗಳಿಗೆ ಭಯವನ್ನುಂಟು ಮಾಡಿ ಭಕ್ತರನ್ನು ಕಾಪಾಡುವನು ಭಗವಂತನೇ. ಈ ಭಗವಂತನ ಕರುಣೆಗೆ ಪಾತ್ರರಾಗಲು ನಮಗೆ ದಾರಿ ತೋರುವಳು ಶ್ರೀ ಅಥವಾ ಲಕ್ಷ್ಮೀದೇವಿ. ಅವಳನ್ನು ಪ್ರಾರ್ಥಿಸಿ ಮೊರೆ ಹೋಗಬೇಕೆಂದು ಭಾವವೂ ಈ ಪದ್ಯದಲ್ಲಿ ತೋರ್ಬರುತ್ತೆ. ಮನುಷ್ಯರು ತಮ್ಮ ದೇಹದ ತಾಪಗಳನ್ನು ಬೀಸಣಿಕೆಯಿಂದ ಹೋಗಲಾಡಿಸಿಕೊಳ್ಳುವರಷ್ಟೇ. ಶ್ರೀಲಕ್ಷ್ಮಿಯನ್ನು ಕುರಿತು ನಮ್ಮ ಅಹಂಕಾರ, ಮಮಕಾರ ಹೋಗಲಾಡಿಸಿ ಎಂದು ಬೇಡುವ ಅಭಿಪ್ರಾಯ ಉಕ್ಕುಂ ಎಂದರೆ ಚಾಮರವನ್ನು ಬೇಡುವರು. ನಮ್ಮ ಸ್ವರೂಪ ಜ್ಞಾನವನ್ನು ನಮಗೆ ತಿಳಿಸಬೇಕೆಂದು ಬೇಡುವ ಅಭಿಪ್ರಾಯದಲ್ಲಿ ತೊಟ್ಟುಳಾಣ್ ಕನ್ನಡಿಯನ್ನು ಕೇಳಲ್ಪಟ್ಟಿರುವುದು. ಲಕ್ಷ್ಮೀದೇವಿ ಕುರಿತು ನಮ್ಮ ಅಹಂಕಾರ ಮಮಕಾರವನ್ನು ಹೋಗಲಾಡಿಸಿ ನಾವು ಭಗವಂತನ ಅಧೀನರು ಎಂಬ ಸ್ವರೂಪಾಜ್ಞಾನವನ್ನು ನಮಗೆ ಕರುಣಿಸಿ ನಮಗೆ ಭಗವಂತನ ಸೇವಾ ಸೌಖ್ಯವನ್ನು ಕರುಣಿಸು ಎಂದು ಬೇಡುವ ಭಾವ ಈ ಪದ್ಯದಲ್ಲಿ ತೋರಿಬರುತ್ತದೆ. 33 ಅಮರರ್ಕು ಮುನ್ಷನ್ರು ಎನ್ನುವ ಪದಗಳ ಒಳ ಅರ್ಥ ಏನು ಅಂದರೆ, ಮುಪ್ಪು ಅತ್ತ ಮುಪ್ಪರ್ ಅಮರರ್, ಮುಪ್ಪು ಇಲ್ಲದ 3 ಬಗೆಯ ನಿತ್ಯರು ಅಮರರು ಇರ್ತಾರೆ ಅಂತ. ಅದರಲ್ಲಿ ಪರಮ ಭಕ್ತಿಯಲ್ಲಿ ಆಸಕ್ತರು ಜ್ಞಾನಿಗಳು, ಪರಮ ಜ್ಞಾನದಲ್ಲಿ ನಿಂತವರು ಜ್ಞಾನಾಧಿಕಾರಿಗಳು, ಪರಮ ಭಕ್ತಿಯಲ್ಲಿ ನೆಲೆಸಿದವರು ಭಕ್ತಿ ಪರವಶರು. ಇಂಥ ಭಕ್ತಿ ಪರವಶದ ಬಗ್ಗೆನೇ ನಾವು ಕೃಷ್ಣನ ಬಗ್ಗೆ ಮಾಡಬೇಕು ಅಂತ ಗೋದಾದೇವಿ ಹೇಳ್ತಾ ಹೋಗ್ತಾಳೆ. ಮತ್ತು ಹಾಗೆ ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ತುಂಬ ಸತಿ ಈ ಪದ್ಯಗಳಲ್ಲಿ ಬರುತ್ತೆ. ಮನಸ್ಸನ್ನು ನಾವು ಹೇಗೆ ಹತೋಟಿಗೆ ತರೋದು ಅನ್ನೋದಕ್ಕೆ ಯಾವಾಗಲೂ ಈ ಮನಸ್ಸು ಹೇಗಿರುತ್ತೆ, ಮಗು ಥರ. ಮಗು ಯಾವಾಗಲೂ ಹಠ ಮಾಡ್ತಿರುತ್ತಲ್ವ, ನನಗದು ಬೇಕು, ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂಥೇಳಿ. ಆದರೆ ನಾವೇನು ಮಾಡ್ತೀವಿ, ಕೆಲವು ಸತಿ ಮಗುನ ದಂಡಿಸ್ಬಿಟ್ಟು ಹೇಳ್ತೀವಿ, ಹಾಗೆ ಮಾಡಬೇಡ, ಹೀಗೆ ಮಾಡು, ಹೀಗಿರು, ಹಾಗಿರು ಅಂತೆಲ್ಲ. ಹಾಗೆ ಈ ಮನಸ್ಸನ್ನು ನಾವು ಹತೋಟಿಲಿ ಇಟ್ಕೊಳ್ಬೇಕು ಅಂತಂದರೆ ಈ ಭಗವಂತನಿಗೆ ನಾವು ಕನೆಕ್ಟ್ ಆದರೆ ಆ ಭಗವಂತನಿಂದ ನಮಗೇನಾಗುತ್ತೆ, ಭಗವಂತ ನಮ್ಮನ್ನು ಸಹ ಈಗ ತಂದೆ ತಾಯಿ ಮಗು ಥರ. ತಂದೆ ತಾಯಿ ಕಾನ್ಸ್ಟೆಂಟಾಗಿ ಮಗು ನೋಡ್ತಾ ಇರ್ತಾರೆ. ಆ ಮಗು ಅಡುಗೆ ಮನೆಗೆ ಹೋಯ್ತಾ, ಇನ್ನೆಲ್ಲೋ ನೀರು ಮುಟ್ಟಕ್ಕೆ ಹೋಯ್ತಾ, ಬಿಸಿ ಮುಟ್ಟಕ್ಕೆ ಹೋಯ್ತಾ, ದೀಪ ಮುಟ್ಟಕ್ಕೆ ಹೋಯ್ತಾ, ನಾವು ಸುಮ್ಮನೆ ತಕ್ಷಣ ಮಗುಗೆ ಹೇಳ್ತೀವಿ ಮುಟ್ಬೇಡ ಅದನ್ನು ಅಂತ. ಹಾಗೆ ಭಗವಂತನೂ ನಮ್ಮನ್ನು
ಮೇಲಿಂದ ನೋಡ್ತಾನೇ ಇರ್ತಾನೆ, ನಾವು ಏನು ಮಾಡ್ತಾಯಿದ್ದೀವಿ, ಹೇಗೆ ಮಾಡ್ತಾಯಿದ್ದೀವಿ, ಎಲ್ಲಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ. ನಾವು ಅವನಿಗೆ ಪರಮಭಕ್ತರ, ಪರಮಜ್ಞಾನಿಗಳ, ಭಕ್ತಿಯಲ್ಲಿ ನೆಲೆಗೊಂಡವರ ಅಂತ ನೋಡ್ತಾ ಇದ್ದು ಅದಕ್ಕೆ ತಕ್ಕಂತೆ ನಮ್ಮನ್ನು ಉದ್ಧರಿಸ್ತಾ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾಳೆ ಗೋದಾದೇವಿ. ಹಾಗೆ ಇಂಥ ಒಂದು ಮಾರ್ಗದಲ್ಲಿ ನಾವು ನಡಿಬೇಕಾದ್ರೆ ನಮಗೆ ಆಚಾರ್ಯರು ಬಹಳ ಮುಖ್ಯ. ಆಚಾರ್ಯರು ನಮಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ನಾವು ಹೇಗೆ ಸ್ವಾನುಭವ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ದಾರಿ ತೋರಿಸ್ತಾರೆ. ನಮ್ಮನ್ನು ಹೇಗೆ ಸೆಲ್ಫ್ ಸೆಂಟರ್ಡ್ ಆಗಬೇಕು, ಈ ಪಾತಲ್ಲಿ ನಾವು ಹೇಗೆ ನಡಿಬೇಕು ಅಂತ ನಮಗೆ ಅರ್ಥ ಮಾಡಿಸೋರು ಈ ಆಚಾರ್ಯರು ಅಂತ ಸಹ ಗೋದಾದೇವಿ ಹೇಳ್ತಾಳೆ. ಆ್ಯಕ್ಚುಲಿ ಇದು ಶುರು ಆಗೋದೇ ಅದೇ ರೀತಿಯಲ್ಲಿ. ನಾನು ನಿಮಗೆ ಮತ್ತೆ ವಾಪಸ್ ಮೊದಲನೇ ಕತೆಗೆ ಹೋದರೆ, ಭೂದೇವಿ ಸ್ವರೂಪಳಾದ ಭಗವತಿ ಕೃಷ್ಣ ಭಗವಂತ ನಿನ್ನ ಬಗ್ಗೆ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಲ್ಲಪ್ಪ, ನೀನೆಷ್ಟು ಕರುಣಾಮಯಿ ಅನ್ನೋದು ಎಲ್ರಿಗೂ ತಿಳಿಬೇಕಲ್ವ, ನೀನು ಎಷ್ಟು ಎಲ್ರಿಗೂ ಒಳ್ಳೇದು ಮಾಡ್ತೀಯಾ ಅಂತ ಹೇಳಿದಾಗ ಭಗವಂತ ಹೇಳಿದ್ದೇನು, ನಾನು ನನ್ನ ಬಗ್ಗೆ ನಾನೇ ಹೇಳ್ಕೊಂಡ್ರೆ ಸರಿ ಇರಲ್ಲ, ನಾನು ಆಚಾರ್ಯರನ್ನು ಭೂಮಿ ಮೇಲೆ ಕಳಿಸ್ತೀನಿ, ಆ ಆಚಾರ್ಯರು ಇದನ್ನು ಎಲ್ಲರಿಗೂ ಪಸರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಆ ಭಗವಂತನಿಗೂ ಆಚಾರ್ಯರಿಗೂ ಒಂದು ಬಿಡಿಸಲಾಡದ ನಂಟಿದೆ ಅಂತಾದರೂ ಅರ್ಥ ಆಯ್ತಾ ನಮಗೆ. ಸೊ ಆಚಾರ್ಯರು ಯಾರು? ಭಗವಂತನ ಸ್ವರೂಪರೇ ಇರ್ತಾರೆ. ಆದರೆ ನಮಗಿಲ್ಲಿ ಯಾರೋ ಒಬ್ಬರು ಗುರುಗಳಿರ್ತಾರೆ, ನಾವು ಅವ್ರನ್ನ ನೋಡಿ ಏನು ಅಂದ್ಕೊಳ್ತಾ ಇರ್ತೀವಿ, ಓ ಇವ್ರು ಹಂಗಪ್ಪ, ಇವ್ರು ಹಿಂಗಿರ್ಬೇಕಾ, ಇವ್ರು ಅದಿರ್ಬೋದಾ, ಇವ್ರು ಹಿಂಗೆ ಡ್ರೆಸ್ ಮಾಡ್ತಾರೆ, ಅವ್ರು ಇವ್ರು ನನ್ನ ಗುರು ಆಗ್ತಾರಾ ಅಂತೆಲ್ಲ ನಾವು ನೋಡ್ತೀವಿ. ಆದರೆ ಒಂದೇ ಒಂದು ದೃಷ್ಟಿಯಲ್ಲಿ ನಾವು ನೋಡಿದ್ರೆ ಭಗವಂತ ನಮಗೆ ಈ ಗುರುಗಳನ್ನು, ಆಚಾರ್ಯರನ್ನು ಭೂಮಿ ಮೇಲೆ ಕಳಿಸಿದ್ದಾರೆ ನನ್ನ ಉದ್ಧಾರ ಮಾಡಲಿಕ್ಕೆ ಅಂಥೇಳಿ ನಾವು ಅವರ ಮಾರ್ಗದರ್ಶನದಲ್ಲಿ ನಡೆದ್ರೆ ಖಂಡಿತ ನಮ್ಮ ಆತ್ಮೋದ್ಧಾರ ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಪೆರಿಯಾಳ್ವಾರಾಗಿ ಬಂದಂಥವರೇ ವಿಷ್ಣು ಚಿತ್ತರು. ಆ ವಿಷ್ಣು ಚಿತ್ತರ ಮಗಳಾಗಿ ತುಳಸಿ ಕಾನೋದ್ಭವದಲ್ಲಿ ಬಂದವಳು ಗೋದಾದೇವಿ. 11 ಜನ ಆಳ್ವಾರ್ಸಿದ್ದಾರೆ, ಅದರಲ್ಲಿ ಇವಳೊಬ್ಬಳೇ ಹೆಣ್ಣು, ಇವಳು 12ನೇವಳು. ಗೋದಾದೇವಿಗೆ ಈ 11 ಜನದ್ದು ಆಶೀರ್ವಾದ ಇದೆ ಅಂಥ. ಮತ್ತು ನಾವು ಗೋದಾದೇವಿನೂ ಸಹ ನಮ್ಮ ಗುರುವಾಗೇ ಸ್ವೀಕರಿಸ್ಬೋದು. ಗುರುವಾಗಿ ಅವಳು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾಳೆ ಅಂತ ನಮ್ಮ ಮನಸ್ಸಿಗೆ ಭಾವ ಬಂದರೆ, ಯದ್ ಭಾವಂ ತದ್ ಭವತಿ, ಆಗ ನಿಜ ಅರ್ಥದಲ್ಲಿ ಗೋದಾದೇವಿ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ, ನಮಗೆ ಮಾರ್ಗದರ್ಶನ ಮಾಡೋಕ್ಕೆ ಶುರು ಮಾಡ್ತಾಳೆ. ಆ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದರೆ ಭಗವಂತನ ದರ್ಶನ, ಅಂದ ಮತ್ತು ಆನಂದ, ಪರಮಾನಂದ ನಮಗೆ ಲಭಿಸುತ್ತೆ. ಮುಪ್ಪು ಸಾವು ಇಲ್ಲದ ನಿತ್ಯ ಸೂರಿಗಳಿಗೆ ಈಶ್ವರನೇ ಅಮೃತಪಾನ ಮಾಡಿ ಅಮರರನ್ನು 33 ದೇವತೆಗಳಿಗೂ ಮುಂದೆ ನಿಂತು ಆಗಾಗ ಅವರ ಭಯತಾಪ ಕಷ್ಟಗಳನ್ನು ನಿವಾರಿಸುವ ಮಹಾಬಲಾಢ್ಯ ದೇವತಾ ಸಾರ್ವಭೌಮನೇ, ನಿದ್ರೆ ಇಂದೇಳಪ್ಪ, ಮಹಾಪರಾಕ್ರಮಿಶಾಲಿಯೇ, ಅಸಹಾಯಕ ಕೃತ್ಯನೇ, ಪ್ರತಿಪಕ್ಷದವರಿಗೆ ಭಕ್ತಿ ವಿರೋಧಿಗಳಿಗೆ ಅಭಯವನ್ನೀಯುವ ನಿರ್ಮಲ ಹೃದಯನೇ, ಏಳಯ್ಯ, ಮೃದುವಾದ ದೃಢವೂ ಆದ ಸನಗಳ ಕೆಂದುಟಿ ಕಿರಿಕೃಶ ಸೊಂಟದ ನೀಲಾದೇವಿಯೇ, ನೀನಾದರೂ ಏಳಮ್ಮ, ಚಾಮರ, ಕನ್ನಡಿ ಮೊದಲಾದ ಉಪಚಾರ ಸಾಮಗ್ರಿಗಳನ್ನು ನಿನ್ನ ಪ್ರಭುವಾದ ಸರ್ವೇಶ್ವರನೆಬ್ಬಿಸಿ ಈಗಲೇ ನಮಗೆ ಸ್ಥಾನ ಪ್ರಾಪ್ತವಾಗುವಂತೆ ಅನುಗ್ರಹಿಸಿ ನಮ್ಮ ವ್ರತ ಸಿದ್ಧಿಸಲಿ ಅಂತ ಹೇಳ್ತಾ ಈ ಪದ್ಯದ ತಾತ್ಪರ್ಯವನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀಮನ್ನಾರಾಯಣ. ಆಂಡಾಳ್ ತಿರುವಳಿಗಡೆ ಶರಣಂ.